ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ. ವಿಜಯ್ ಕಾರಣಕ್ಕೆ ಇಬ್ಬಾಗವಾಗುತ್ತಾ ಎಐಎಡಿಎಂಕೆ? ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ದಳಪತಿ ವಿಜಯ್ ಕಾರಣಕ್ಕೆ ಇಬ್ಬಾಗವಾಗುತ್ತಾ ಎಐಎಡಿಎಂಕೆ? ವಿಜಯ್ ಪರ ಬ್ಯಾಟ್ ಬೀಸುತ್ತಿದೆ ಒಂದು ಬಣ. ವಿಜಯ್ ಬೆನ್ನಿಗೆ ನಿಂತ 30ಕ್ಕೂ ಅಧಿಕ ಶಾಸಕರು. ರೆಬಲ್ಸ್ ಬಣದ ನಾಯಕತ್ವ ವಹಿಸಿರೋ ಷಣ್ಮುಗಂ ನೇತೃತ್ವದಲ್ಲಿ ಪುದುಚೇರಿ ರೆಸಾರ್ಟ್ನಲ್ಲಿ ಕ್ಯಾಂಪ್. ರೆಸಾರ್ಟ್ ಪಾಲಿಟಿಕ್ಸ್ ಆಗ್ತಾ ಇದೆ. ಆಪರೇಷನ್ ಆಕರ್ಷ್ ಭೀತಿ. ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಇಬ್ಬಾಗ. ಎಸ್ ನೋಡಿ, ನಾನು ಆಗ್ಲೇ ಹೇಳಿದೆ, ಪಳನಿಸ್ವಾಮಿ ಒಂದು ಬಣ, ಷಣ್ಮುಗಂ ಒಂದು ಬಣ. ಷಣ್ಮುಗಂ ಬಣ ವಿಜಯ್ಗೆ ಬೆಂಬಲ ಸೂಚಿಸೋಣ ಅಂತ ಹೇಳ್ತಾ ಇದೆ. ಪಳನಿಸ್ವಾಮಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ನಡೀತಾ ಇದೆ. ರೆಸಾರ್ಟ್ ಪಾಲಿಟಿಕ್ಸ್ ಅಲ್ಲಿ ಆಪರೇಷನ್ ಆಕರ್ಷ್ ಆದ್ರೆ ಒಂದು ವೇಳೆ ಇಲ್ಲಿ ಕೂಡ ವಿಜಯ್ ಸಕ್ಸಸ್ಫುಲ್ ಆಗಬಹುದು. ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಇಬ್ಬಾಗವಾಗಿದೆ, ಎರಡು ಬಣ ಆಗಿದೆ, ಒಡೆದ ಮನೆ ಆಗಿದೆ ಅಂತ ಆಗ್ಲೇ ಹೇಳಿದೆ ನಾನು. ಯಾಕೆ ಒಡೆದ ಮನೆ ಆಗಿದೆ ಅಂತಂದ್ರೆ ಪಳನಿಸ್ವಾಮಿ ಒಂದು ಬಣ, ಷಣ್ಮುಗಂ ಒಂದು ಬಣ. ಷಣ್ಮುಗಂ ಬಣ ಹೇಳ್ತಾ ಇದೆ ಆಯ್ತು ನಾವು ಬೆಂಬಲ ಸೂಚಿಸೋಣ, ಮೈತ್ರಿ ಮಾಡ್ಕೊಂಡ್ಬಿಡೋಣ ಅಂತ. ಬಟ್ ಇಲ್ಲಿ ಪಳನಿಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಬೇಡ, ವಿರೋಧ ಪಕ್ಷದಲ್ಲಿದ್ದು ನಾವು ಕೆಲಸ ಮಾಡೋಣ, ಮುಂದಿನ ಎಲೆಕ್ಷನ್ ಅಲ್ಲಿ ನಾವು ಕೂಡ ಹೇಗೆ ಆಡಳಿತಕ್ಕೆ ಬರಬೇಕು ಅದನ್ನ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಆಗ್ತಾ ಇರುವಂಥದ್ದು. ದಳಪತಿ ವಿಜಯ್ ತಂತ್ರಗಾರಿಕೆ ಇದರಲ್ಲಿ ಗೊತ್ತಾಗುತ್ತೆ, ಅವರ ನಿರ್ಧಾರ. ಈಗಿನ ಸಿಚುವೇಶನ್ ಇದೆಯಲ್ಲ, ಈ ಸಿಚುವೇಶನ್ ಅನ್ನ ದಳಪತಿ ವಿಜಯ್ ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ದಳಪತಿ ವಿಜಯ್ ಅವರ ರಾಜಕೀಯವಾದಂಥ ತಂತ್ರಗಳು ಇಲ್ಲಿ ವ್ಯಕ್ತವಾಗುತ್ತೆ. ಈಗ ಇರುವಂಥ ಒಳ್ಳೆ ಪೀಕ್ ಟೈಮ್ ಇದೆ ಈಗ ದಳಪತಿ ವಿಜಯ್ಗೆ. ಹೇಗೋ ಟಿವಿಕೆ ಪಕ್ಷವನ್ನು ಆಡಳಿತಕ್ಕೆ ತರೋದ್ರಲ್ಲಿ ಸಕ್ಸಸ್ ಆದರು, ಮೀನ್ಸ್ ಮೆಜಾರಿಟಿಯಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದ್ರಲ್ಲಿ. ಬಟ್ ಈಗ ರಾಜಕೀಯವಾಗಿ ಸರ್ಕಾರ ರಚನೆ ಮಾಡ್ಕೊಂಡು ಅಧಿಕೃತವಾಗಿ ಸರ್ಕಾರದಲ್ಲಿ ನೆಲೆ ಊರಬೇಕಲ್ಲ. ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ ಪಳನಿಸ್ವಾಮಿ, ಮಧ್ಯಾಹ್ನ 12 ಗಂಟೆಗೆ ಸಮಯ ಕೇಳಿದ ಮಾಜಿ ಸಿಎಂ. ವಿಜಯ್ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಲಿರೋ ಇಪಿಎಸ್. ಎಡಪ್ಪಾಡಿ ಪಳನಿಸ್ವಾಮಿ ಹೆಜ್ಜೆಗಳ ಹಿಂದಿದ್ಯಾ ಬಿಜೆಪಿ? ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಬಿಡಲು ತಂತ್ರಾನ? ಕಾಂಗ್ರೆಸ್ ಅನ್ನ ದೂರ ಬಿಟ್ರೆ ವಿಜಯ್ ಪಕ್ಷಕ್ಕೆ ಅಣ್ಣಾ ಡಿಎಂಕೆ ಬೆಂಬಲ. ಎಸ್, ವಿಜಯ್ಗೆ ನಿಷ್ಠೆ ತೋರಿಸಿ ಡಿಎಂಕೆಯಿಂದ ದೂರವಾದ ಕೈಪಡೆ. ವಿಜಯ್ ಕೂಡ ಕೈ ಕೊಟ್ರೆ ಅತಂತ್ರವಾಗಲಿದೆ ಕಾಂಗ್ರೆಸ್ ತಮಿಳುನಾಡಿನಲ್ಲಿ. ಇದು ಕೂಡ ಆಗುವಂತ ಚಾನ್ಸಸ್ ಇದೆ. ನಮಗೊಂದು ಪ್ರಶ್ನೆ ಕಾಡ್ತಾ ಇತ್ತು, ಯಾಕೆ ಎಐಎಡಿಎಂಕೆ ಜೊತೆ ವಿಜಯ್ ಮಾತನಾಡಿ ರೆಸಾರ್ಟ್ ಪಾಲಿಟಿಕ್ಸ್ ಆದ್ರೂ ಮಾಡ್ಕೊಳ್ಳಿ ಅಥವಾ ಫೋನ್ ಕಾಲ್ ಮುಖಾಂತರನಾದ್ರೂ ಹೇಗೋ ಒಂದು ರಣತಂತ್ರವನ್ನ ರೂಪಿಸ್ಕೊಂಡು ಎಐಎಡಿಎಂಕೆ ಜೊತೆ ಮಾತನಾಡಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಇಲ್ಲಿ ಕಾಂಗ್ರೆಸ್ ಈಗಾಗಲೇ ವಿಜಯ್ಗೆ ಬೆಂಬಲ ಸೂಚಿಸಿದೆ. ಬಟ್ ಇಲ್ಲಿ ರಾಜ್ಯಪಾಲರ ಜೊತೆ ಮಾತಾಡ್ಕೊಂಡು ಎಐಎಡಿಎಂಕೆ ವಿಜಯ್ಗೆ ಬೆಂಬಲ ಸೂಚಿಸ್ತೀವಿ ಅಂತ ಬಂದ್ರೆ ಕಾಂಗ್ರೆಸ್ನ ಕೈ ಬಿಡಬೇಕಾಗುತ್ತೆ. ಆಗ ಕಾಂಗ್ರೆಸ್ ಅತಂತ್ರವಾಗೋದು ಪಕ್ಕ. ಇಷ್ಟು ದಿನ ಏನು ಡಿಎಂಕೆ ಜೊತೆ ಕಾಂಗ್ರೆಸ್ ಇತ್ತು, ಡಿಎಂಕೆ ಅಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ನಾವು ಅಧಿಕಾರದಲ್ಲಿದ್ದಾಗ ನಮ್ಮ ಜೊತೆ ಬಂದ್ರು, ಈಗ ಅಧಿಕಾರದಲ್ಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಿಟ್ಟು ಈ ರೀತಿಯಾಗಿ ಒಂದು ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸ್ಟಾಲಿನ್ ಮಾತಾಡ್ತಾರೆ ಕಾಂಗ್ರೆಸ್ ಬಗ್ಗೆ. ವಿಜಯ್ನು ಒಂದು ವೇಳೆ ಇಲ್ಲಿ ಕೈ ಬಿಟ್ರೆ ನಿಜಕ್ಕೂ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಅತಂತ್ರವಾಗುತ್ತೆ.